ಶಿರಗನಹಳ್ಳಿ ಬಸವಣ್ಣ ದೇವರ ಮಹಿಮೆ ಹಾಗೂ ಎತ್ತುವ ಬಸವಣ್ಣನ ಮಹಿಮೆ. ಶಿವಬಸವಲಿಂಗಾಯ ನಮಃ. ಈ ಸುಪ್ರಸಿದ್ಧ ದೇವಾಲಯವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿದೆ. ಬೆಂಗಳೂರಿನಿಂದ ಸುಮಾರು 45 ಕಿಲೋಮೀಟರ್, ನೆಲಮಂಗಲದಿಂದ 23 ಕಿಲೋಮೀಟರ್ ಹಾಗೂ ತ್ಯಾಮಗುಂಡ್ಲುವಿನಿಂದ 7 ಕಿಲೋಮೀಟರ್ ದೂರದಲ್ಲಿದೆ. ಹಾಗೂ ಕುಂಟಬೊಮ್ಮನಹಳ್ಳಿ ಗ್ರಾಮದ ಬಳಿ ಈ ದೇವಾಲಯ ಇದೆ. ಈ ಬಸವಣ್ಣ ದೇವಾಲಯವು 16ನೇ ಶತಮಾನದ ಇತಿಹಾಸವನ್ನು ಹೊಂದಿದ್ದು, ಅಂದಿನಿಂದಲೂ ಭಕ್ತಾದಿಗಳ ಮನದಾಸೆಯನ್ನು ಈಡೇರಿಸಿ ಸುಖ ಶಾಂತಿ ನೆಮ್ಮದಿಯನ್ನು ನೀಡಿ ಕಾಪಾಡುತ್ತಿದೆ. ಸುಮಾರು 16ನೇ ಶತಮಾನದಲ್ಲಿ ಶಿವಬಸವರೆಂಬ ಮಹಾತಪಸ್ವಿಗಳು ಹಿಮಾಲಯದಲ್ಲಿ ಸುದೀರ್ಘವಾದ ತಪಸ್ಸನ್ನಾಚರಿಸಿ ದಕ್ಷಿಣ ಭಾರತದ ಕಡೆ ಪಾದಯಾತ್ರೆ ಆರಂಭಿಸಿದರು. ಈ ಸ್ಥಳಕ್ಕೆ ಬಂದು ಇಲ್ಲಿ ಪರಶಿವನ ಅನುಗ್ರಹದಂತೆ ಈ ಕ್ಷೇತ್ರದಲ್ಲಿ ಘೋರವಾದ ತಪಸ್ಸನ್ನಾಚರಿಸಿದರು. ಇವರಿಗೆ ಬೇತಾಳ ವಶವಾಗಿದ್ದು ಹಲವಾರು ಪವಾಡಗಳನ್ನು ನಡೆಸುತ್ತಿದ್ದರು. ಇದನ್ನು ಕಂಡು ಸಾವಿರಾರು ಭಕ್ತರು ಇವರ ಅನುಗ್ರಹಕ್ಕಾಗಿ ನೂರಾರು ಮೈಲಿಗಳಿಂದ ಬಂದು ಇವರ ಅನುಗ್ರಹ ಪಡೆದು ಸುಖ ಶಾಂತಿ ನೆಮ್ಮದಿ ಪಡೆಯುತ್ತಿದ್ದರು. ಹೀಗಿರುವಾಗ ಒಮ್ಮೆ ಈ ಕ್ಷೇತ್ರಕ್ಕೆ 2 ಮಹಾನ್ ಗೂಳಿ ಬಸವಗಳು ಬಂದವು. ತಪಸ್ವಿಗಳ ಅನುಗ್ರಹ ಪಡೆದವು. ನಂತರ ಅವರಲ್ಲೇ ಯಾರು ಶಕ್ತಿವಂತರೆಂಬ ಸಂದೇಹ ಮೂಡಿತು. ಆಗ ಆ 2 ಗೂಳಿಗಳು ಶಿವಬಸವರ ಸಮ್ಮುಖದಲ್ಲಿ ಸೂರ್ಯೋದಯದಿಂದಲೇ ಕಾಳಗ ಆರಂಭಿಸಿದವು. ಇನ್ನೇನು ಸೂರ್ಯ ಮುಳುಗುವ ವೇಳೆಗೆ ಒಂದು ಗೂಳಿಯ ಶಿರವು 2 ತುಂಡಾಯಿತು. ತಪಸ್ವಿಗಳು ಅವರ ತಪಶ್ಶಕ್ತಿಯಿಂದ 2 ಗೂಳಿಗಳನ್ನು ಶಿಲೆಯಾಗಿ ಪರಿವರ್ತಿಸಿದರು ಹಾಗೂ ಅವುಗಳನ್ನು ತಮ್ಮ ಬಳಿಯಲ್ಲೇ ಇರಿಸಿಕೊಂಡರು. ಕಾಲಾನಂತರ ಶಿವಬಸವರು ಶಿವೈಕ್ಯರಾದರು. ಆಗಿನ ಕಾಲದಲ್ಲಿ ಯಾವ ತಪಸ್ವಿಗಳು ಲಿಂಗೈಕ್ಯರಾದರೂ ಗದ್ದಿಗೆಯಲ್ಲಿಡುತ್ತಿದ್ದರು. ಅದರಂತೆ ಇವರಿಗೆ ಗದ್ದಿಗೆ ಕಟ್ಟಿದರು. ಆ ಗದ್ದಿಗೆಯಲ್ಲಿ ಐಕ್ಯರಾದರು. ನಂತರ ಈ ಗದ್ದಿಗೆಯ ಮೇಲೆ ಈ ನಂದಿ ಬಸವಣ್ಣನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಯಿತು. ಹಾಗೂ ತುಂಡಾದ ನಂದಿಯ ಶಿರವೇ ಎತ್ತುವ ಬಸವಣ್ಣ. ಇದರ ದೇಹವು ಈಗಲೂ ಶಿಲೆಯಾಗಿ ದೇವಾಲಯದಿಂದ ಉತ್ತರ ದಿಕ್ಕಿಗೆ 101 ಮೀಟರ್ ದೂರದಲ್ಲಿದೆ. ಆಗಿನ ಕಾಲದಿಂದ ಈವರೆಗೂ ಭಕ್ತಾದಿಗಳ ಸಮೂಹವೇ ಹರಿದು ಈ ಕ್ಷೇತ್ರಕ್ಕೆ ಬರುತ್ತಿದೆ. ಇಲ್ಲಿಗೆ ಬಂದ ಭಕ್ತರು ತಮ್ಮ ಕಷ್ಟ ಪರಿಹಾರಕ್ಕಾಗಿ ಹೂಪ್ರಸಾದ ಕೇಳುತ್ತಾರೆ. ಬಲಭಾಗದಲ್ಲಿ ಹೂಪ್ರಸಾದವಾದರೆ ಅವರ ಕಷ್ಟಗಳು ಮಾಯವಾಗುತ್ತದೆ. ಎಡಭಾಗದಲ್ಲಿ ಹೂಪ್ರಸಾದವಾದರೆ ನಿಧಾನವಾಗಿ ಅವರ ಕಷ್ಟಗಳು ಮಾಯವಾಗುತ್ತವೆ. ಹಾಗೂ ಬಹಳ ಮುಖ್ಯವಾಗಿ ಎತ್ತುವ ಬಸವಣ್ಣ. ಈ ಎತ್ತುವ ಬಸವಣ್ಣನ ಬಗ್ಗೆ ಬಹಳ ಒಳ್ಳೆಯ ಅಭಿಪ್ರಾಯವಿದೆ. ಈ ಬಸವಣ್ಣನು ಸರಾಗವಾಗಿ ಮೇಲೆದ್ದರೆ ಅವರ ಕಷ್ಟಗಳು ಮಾಯವಾಗಿ ಸುಖ ಶಾಂತಿ ನೆಮ್ಮದಿ ಹೊಂದುತ್ತಾರೆ. ಬಸವಣ್ಣ ಏಳದೇ ಇದ್ದರೆ ನಿಧಾನವಾಗಿ ಕಷ್ಟಗಳು ಪರಿಹಾರವಾಗುತ್ತದೆ. ಇದರಂತೆ ಎತ್ತುವ ಬಸವಣ್ಣನನ್ನು ಕೇಳಲು ಅನೇಕ ಜನರು ಇಲ್ಲಿಗೆ ಬರುತ್ತಾರೆ. ಬೋರ್ವೆಲ್ ಹಾಕುವವರು, ಆಸ್ಪತ್ರೆಯಲ್ಲಿ ನರಳುವ ರೋಗಿಗಳು, ನೌಕರಿಗಾಗಿ ಅರ್ಜಿ ಹಾಕಿರುವವರು, ಪರೀಕ್ಷೆಗೆ ಸಿದ್ಧರಾಗಿರುವ ವಿದ್ಯಾರ್ಥಿಗಳು, ವಧುವರರ ಅನ್ವೇಷಣೆಗಾಗಿ ಬರುವವರು ಹಾಗೂ ಬಗೆ ಬಗೆಯ ಕಷ್ಟಗಳು ಅಂದರೆ ಜಮೀನಿನ ಕೋರ್ಟ್ ವಿವಾದ ಹಾಗೂ ಅನೇಕ ಕಷ್ಟಗಳಿಗೋಸ್ಕರ ಎತ್ತುವ ಬಸವಣ್ಣನನ್ನು ಎತ್ತಿಸುತ್ತಾರೆ. ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ತಮ್ಮ ಕಷ್ಟ ಪರಿಹರಿಸಿಕೊಂಡು ನೆಮ್ಮದಿ ಪಡೆಯುತ್ತಾರೆ. ಇಲ್ಲಿ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಪೂಜೆ ನಡೆಯುತ್ತದೆ. ಆ ದಿನ ಬೆಳಿಗ್ಗೆಯಿಂದ ಸಂಜೆವರೆಗೆ ಬಗೆ ಬಗೆಯ ದಾಸೋಹಗಳು ನಡೆಯುತ್ತವೆ. ಇಲ್ಲಿಗೆ ಬರಲು ಬಸ್ಸಿನ ಸೌಕರ್ಯಗಳು ಇದೆ.
ಬೆಂಗಳೂರು, ನೆಲಮಂಗಲ, ದಾಬಸ್ಪೇಟೆ, ತುಮಕೂರು ಮುಂತಾದ ಕ್ಷೇತ್ರಗಳಿಂದ ಇಲ್ಲಿಗೆ ಬಸ್ಸಿನ ಅನುಕೂಲಗಳಿವೆ. ಅಂದರೆ ಜನವರಿ 14ರಂದು ಸ್ವಾಮಿಯ ಬ್ರಹ್ಮರಥೋತ್ಸವ ನಡೆಯುತ್ತದೆ. ಹಾಗೂ ಮಕರ ಸಂಕ್ರಾಂತಿಯಂದು ಇಲ್ಲಿ ಪ್ರತಿ ವರ್ಷವೂ ಜಾತ್ರೆ ನಡೆಯುತ್ತದೆ. ಇಲ್ಲಿಗೆ 16,000 ಜನ ಸೇರುತ್ತಾರೆ. ಅಂದು ಎಲ್ಲರೂ ದಾಸೋಹವಿರುತ್ತದೆ. ಈ ಜಾತ್ರೆಗೆ ಬಂದ ಭಕ್ತರು ತಮ್ಮ ಪಾಪವನ್ನು ತೊಳೆದು ಪುನೀತರಾಗುತ್ತಾರೆ. ಒಟ್ಟಾರೆ ಈ ಕ್ಷೇತ್ರಕ್ಕೆ ಬಂದು ಒಮ್ಮೆಯಾದರೂ ಸ್ವಾಮಿಯ ದರ್ಶನ ಪಡೆದರೆ ಸಾಕು, ಅವರ ಜನ್ಮ ಸಾರ್ಥಕವಾಗಿ ಸುಖ ಶಾಂತಿ ನೆಮ್ಮದಿ ಪಡೆಯುತ್ತಾರೆ. ನಮಸ್ಕಾರಗಳು. ನಾನು ಕೃಷ್ಣಮೂರ್ತಿ, ಮುಖ್ಯ ಶಿಕ್ಷಕರು, ಕುಂಟಬೊಮ್ಮನಹಳ್ಳಿ.